ಹುಬ್ಬಳ್ಳಿನಲ್ಲಿ ಬಿ ಜೆ ಪಿ ಕಾರ್ಯಕರ್ತೆ ಏನು ನಿನ್ನೆ ಒಂದು ದೊಡ್ಡ ಮಟ್ಟದ ಹೈ ಡ್ರಾಮಾ ಆ್ಯಸ್ ಅನ್ ಆ್ಯಕ್ಟ್ರೆಸ್ ಆಗಿ ಏನು ಮಾಡಿದ್ಲು ಅಯ್ಯಮ್ಮ, ಅವಳ ಹಿನ್ನೆಲೆ ಏನು, ಅವಳು ಯಾರು ಅಯ್ಯಮ್ಮ, ಬಿ ಜೆ ಪಿಯವರು ಆ ಅಮ್ಮನಿಗೆ ಪ್ರಮುಖವಾಗಿ ಉತ್ತೇಜನ ಕೊಡ್ತಾ ಇರುವಂಥ ಉದ್ದೇಶ ಏನು, ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಈ ಅಮ್ಮನ ಹೆಸರು ಸುಜಾತೆ ಹಂದಿ ಅಲ್ಲ, ಹಂದಿ. ಪಾಪ ಹಂದಿ ಥರನೇ ಬಿಹೇವ್ ಮಾಡ್ತಾ ಇದ್ದಾರೆ ಅಮ್ಮ. ಇರಲಿ, ಮಾತಾಡೋದು ಬೇಡ. ಈ ಅಮ್ಮನ ವಿರುದ್ಧ ಒಟ್ಟು 47 ಸೆಕ್ಷನ್ಸ್ ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಹುಬ್ಬಳ್ಳಿನಲ್ಲಿ 9 ಪೊಲೀಸ್ ಠಾಣೆಗಳಲ್ಲಿ 47 ಪ್ರಮುಖವಾದ ಸೆಕ್ಷನ್ಸ್ಗಳು: ರೌಡಿ ಶೀಟರ್, ಮರ್ಡರ್, ಅಟೆಂಪ್ಟ್ ಟು ಮರ್ಡರ್, ಎಕ್ಸ್ಟಾರ್ಷನ್, ಕಿಡ್ನ್ಯಾಪ್, ದೆನ್ ಹನಿ ಟ್ರ್ಯಾಪ್ ಕೇಸ್ಗಳಿರುವಂಥವು. 9 ಸ್ಟೇಷನ್ಸ್ಗಳಲ್ಲಿರುವಂಥ ಕೇಸ್ಗಳು. ಹುಬ್ಬಳ್ಳಿ ಕೇಶವಾಪುರ ಪೊಲೀಸ್ ಸ್ಟೇಷನ್ನು 16/2/2020, IPC ಕಾಲಮ್ಮು 323, 448, 341, 504, 506. ಮಾರಣಾಂತಿಕ ಹಲ್ಲೆ, ಅವಾಚ್ಯ ಶಬ್ದ, ನಿಂದನೆ, ಜೀವ ಬೆದರಿಕೆ, ಅಪಹರಣ, ಹನಿ ಟ್ರ್ಯಾಪ್, ಮರ್ಡರ್, ಇಷ್ಟು ಕೇಸ್ಗಳನ್ನು ಎದುರಿಸ್ತಾ ಇರುವಂಥ ಒಬ್ಬ ಮಹಿಳೆ. ಅನ್ಫಾರ್ಚುನೇಟ್ಲಿ ಶಿ ವಾಸ್ ದೇರ್ ಇನ್ ಕಾಂಗ್ರೆಸ್ ಪಾರ್ಟಿ ಅರ್ಲಿಯರ್. ನನಗೂ ಭಾಳ ಬೇಸರ ಆಗ್ತಾ ಇದೆ. ಇಲ್ಲಿ ಇರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರುವಂಥ ಜಾಗದಲ್ಲೇ ಈ ಲೆವೆಲಲ್ಲಿ ಅವರು ಮಾಡ್ತಾ ಇದ್ದಾರೆ ಅಂದರೆ, ನೀವು ಬಿ ಜೆ ಪಿ ಇರುವಂಥ ಸರ್ಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಊಹೆನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆ. ಯಾವ ಹೆಸರು ತೆಗಿಬೇಕು, ಯಾವ ಹೆಸರನ್ನ ಆ್ಯಡ್ ಮಾಡಬೇಕು, ಯಾವ ಹೆಸರನ್ನ ಇದು ಮಾಡಬೇಕು ಅನ್ನುವಂಥದ್ದನ್ನ ಇವರು ಹೋಗಿ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವರ ಎಲೆಕ್ಷನ್ ಮೂಲಕ ಮಾಡ್ತಾ ಇರುವಂಥ ಒಂದು ದೊಡ್ಡ ತಂತ್ರದ ವಿರುದ್ಧ ಅಲ್ಲಿ ಕೆಲವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀನು ಯಾಕಮ್ಮ ಬರ್ತೀಯ ಇಲ್ಲಿ, ನೀನು ಬಿ ಜೆ ಪಿ ಕಾರ್ಯಕರ್ತೆ, ನೀನು ಬರುವಾಗಿಲ್ಲ, ಇಲ್ಲಿ ಬರೋ ಅವಶ್ಯಕತೆ ಬರಬಾರ್ದು ನೀನು ಅನ್ನುವಂಥದ್ದು ಅಂದಾಗ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿ, ಒದೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ವಿಡಿಯೋಗಳಲ್ಲಿ ನಾವು ನೋಡ್ಬೋದು. ಅವರ ವಿರುದ್ಧ ಅಲ್ಲಿನ ಜನಸಾಮಾನ್ಯರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ, ವಿಡಿಯೋ ಸಮೇತ. ಸುಜಾತ ಹಂದಿ ಮತ್ತು ಅವರ ಸಹಚರರ ಜೊತೆ ಯಾರ್ಯಾರು ಹೋಗಿದ್ದರು, ಅವ್ರ ಜೊತೆ ಇದ್ದವರು ವಿರುದ್ಧ ಕೇಸನ್ನು ಕೊಟ್ಟಾಗ ಅವರು FIR ಮಾಡ್ತಾರೆ. ಪೊಲೀಸ್ನವರು ಮೇಲ್ನೋಟಕ್ಕೆ ಕಂಡು ಬಂದ ನಂತರ FIR ದಾಖಲೆ ಮಾಡಿ ಆದಮೇಲೆ ಆ ಎಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರೋಕ್ಕೆ ಅಂತಿದೆ. ಇಬ್ಬರು ಪೊಲೀಸ್ ಸ್ಟೇಷನ್ನ 17 ಬಾರಿ ಕಳಿಸ್ತಾರೆ ಅವ್ರ ಮನೆಗೆ. ಆ ಎಮ್ಮ ಶಿ ನೆವರ್ ರೆಸ್ಪಾನ್ಸ್. ಹೋಗಯ್ಯ ನೋಡೋಣ ಅಂತ, ಬರಲ್ಲ ನೋಡು, ಪೊಲೀಸ್ನವ್ರಿಗೆ ಹೇಳ್ಕೊ ಹೋಗು ಅಂತಾರೆ. ಆಮೇಲೆ ಪ್ರಹ್ಲಾದ್ ಜೋಶಿಯನ್ನು ಭೇಟಿ ಮಾಡ್ತಾಳೆ ಅಮ್ಮ, ವಿಜಯೇಂದ್ರವ್ರನ್ನ ಭೇಟಿ ಮಾಡ್ತಾಳೆ ಅಮ್ಮ. ಒಂದೇ ದಿವಸದಲ್ಲಿ ಫೋನ್ ಮೂಲಕ ಅಶೋಕ್ ಅವ್ರನ್ನೂ ಭೇಟಿ ಮಾಡ್ತಾಳೆ, ಮಾತಾಡ್ತಾಳೆ, ಅವರಿಂದ ಡೈರೆಕ್ಷನ್ಸ್ ತಗೊಳ್ತಾಳೆ, ಲೋಕಲ್ RSS ಕಾರ್ಯಕರ್ತರ ಜೊತೆ ಸೇರ್ಕೋತಾಳೆ. ಇದು ಒಂದು ಹೈ ಡ್ರಾಮಾ ಸೃಷ್ಟಿ ಮಾಡ್ತಾಳೆ. ಪೊಲೀಸ್ನವ್ರು ಹೋಗಿ ಕರ್ಕೊಂಬರೋಕ್ಕೆ ಅಂತ ಹೋದರೆ ಪೊಲೀಸ್ ವ್ಯಾನಲ್ಲಿ ಕರ್ಕೊಂಬಂದು ಸಂದರ್ಭದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದಕ್ಕೆ ಅವನ ತಮ್ಮನಿಗೆ ಹೇಳ್ತಾಳೆ ಅವಳು. ಸ್ವಂತ ತಮ್ಮ ವಿಡಿಯೋ ಚಿತ್ರೀಕರಣ ಮಾಡ್ತಾನೆ. ಪೊಲೀಸ್ ವ್ಯಾನ್ ಒಳಗಡೆ 10ವರೆಗೂ ನಾನು ಕೆಲವು ಮಾಧ್ಯಮಗಳಲ್ಲಿ ಗಮನಿಸ್ತೆ, ಪಾಪ ತೋರಿಸ್ತಾ ಇದ್ದಾರೆ ಅವರು, ಆದರೆ ಬ್ಲರ್ ಮಾಡಿ ತೋರಿಸ್ಬಿಟ್ಟು ಇದು ಆಯಮ್ಮನೆ ಮಾಡಿರುವಂಥ ಕೃತ್ಯನ ಇಲ್ಲ ಪೊಲೀಸ್ನವ್ರು ಮಾಡಿರುವಂಥ ಕೃತ್ಯನ ಅಂತ ಕ್ವಶನ್ ಮಾರ್ಕ್ ಹಾಕಿಬಿಟ್ಬಿಡ್ತಾವ್ರೆ. ಜನಗಳು ಕನ್ಫ್ಯೂಷನ್ ಕ್ರಿಯೇಟ್ ಆಗಿ ಬಿಡುವಂಥ ಒಂದು ವ್ಯವಸ್ಥೆ. ನನ್ನ ಹತ್ರ ಇದೆ, ಈಗ ವಿಡಿಯೋ ಇದೆ, ಭಾಳ ಕ್ಲಿಯರ್ ಆಗಿದೆ. ಒಳಗಡೆ ಹತ್ತಿದ್ದಂಗೆ ಅವಳು ಜಾಕೆಟ್ ತೆಗಿತಾಳೆ, ಬ್ರಾ ತೆಗಿತಾಳೆ ಅಮ್ಮ. ತೆಗೆದುಬಿಟ್ಟು ವಿಡಿಯೋ ಚಿತ್ರೀಕರಣ ಮಾಡುವಂಥದ್ದಕ್ಕೆ ತಮ್ಮ ಹಿಂದೆ ಇದ್ದನ್ನು ಮುಂದಕ್ಕೆ ಕರೆದ್ಬಿಟ್ಟು ವಿಡಿಯೋ ಮಾಡಿಸ್ಕೊತಾಳೆ. ವಿಡಿಯೋ ಮಾಡಿಸ್ಕೊಂಡು ಎಲ್ಲ ಕಡೆಯೂ ಸರ್ಕ್ಯುಲೇಟ್ ಮಾಡಿಸುವಂಥ ಕೆಲಸವನ್ನು ತಮ್ಮನೇ ಮಾಡ್ತಾನೆ. ಪೊಲೀಸ್ನವ್ರ ವಿರುದ್ಧ ತಿರುಗಿ ಬೀಳುವಂಥ ಕೆಲಸವನ್ನು ಮಾಡ್ತಾರೆ. ಇವಳ ಪರವಾಗಿ ಪಾಪ BJP ಮಹಿಳಾ ಮಣಿಗಳು ಆ ಇನ್ಸ್ಪೆಕ್ಟ್ರನ್ನ ಮತ್ತು ಸಬ್ ಇನ್ಸ್ಪೆಕ್ಟ್ರನ್ನ ಅರೆಸ್ಟ್ ಮಾಡೋವರೆಗೂ ಅಲ್ಲಿಂದ ಎದ್ದೇಳಲ್ವಂತೆ. BJPಯವರ ಮಹಿಳೆಯವರು, BJP ಪಕ್ಷದಲ್ಲಿರುವಂಥ ಮಹಿಳಾ ಮಣಿಗಳಿಗೆ ಯಾವ ಮನಸ್ಥಿತಿ ಇದೆ ಅನ್ನುವಂಥದ್ದು ಇದರ ಮೂಲಕ ನಾವು ಅರ್ಥ ಮಾಡ್ಕೊಬೋದು. BJPಯವರು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದರ ಮೂಲಕ ನಾವು ಅರ್ಥ ಮಾಡ್ಕೊಬೋದು. BJP ಇಟ್ಸೆಲ್ಫ್ ಈಸ್ ಎ ಕ್ರಿಮಿನಲ್ ಪಾರ್ಟಿ. ಇಡೀ ದೇಶದಲ್ಲಿ ಕ್ರಿಮಿನಾಲಿಟಿ ಯೂಸ್ ಮಾಡೇ ದೇಶವನ್ನು ಆಳ್ತಾ ಇರುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಕೊಂಡಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ.